ಈ ಜಾಗಕ್ಕೆ ಹೋಗ್ಬೇಕಂತ ಹೇಳಿ ಭಾಳ ದಿನದಿಂದ ಆಸೆ ಐತ್ರಿ. ಫೈನಲಿ ಇವಾಗ ನೆರವೇರ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವು ಇವತ್ತು ಊರಿಗೆ ಹೋಗೋರು ಇದ್ರಿ, ಅದಕ್ಕೋಸ್ಕರ ಡೈರೆಕ್ಟ್ ಅಡಿಗೆ ಮಾಡತ್ತೀವಿ. ನಾಷ್ಟಾ ಏನೂ ಮಾಡಿಲ್ಲ. ಸೊ ಯಾವ ಕಡೆ ಹೋಗತ್ತೀವಿ, ಎಲ್ಲಿ ಹೋಗತ್ತೀವಿ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಇವತ್ತ ನಾಷ್ಟಾಕ್ ಏನು ಮಾಡ್ಲಿಲ್ರಿ, ಯಾಕಂದ್ರೆ ಊರಿಗೆ ಹೋಗೋದೈತೆ ಅನ್ನೋ ಕಾರಣಕ್ಕೆ ಡೈರೆಕ್ಟ್ ಅಡಿಗೆ ಮಾಡೀನಿ. ಅದಕ್ಕೆ ಚಪಾತಿ ಮತ್ತು ಬದನೆಕಾಯಿ ಪ್ರಿಪೇರ್ ಮಾಡಿದ್ವಿ. ನಾವು ಊಟ ಮಾಡೋದು ನಮ್ಮ ಪಪ್ಪಾಗ ನಾಷ್ಟ ಬೇಕಾಗೈತಿ, ಅದಕ್ಕೆ ಬೇಜಾರಾಗ್ಯಾರ. ನಾವು ಊಟ ಮುಗಿಸ್ಕೊಂಡು ಎಲ್ಲರೂ ರೆಡಿಯಾಗಿ ಕಾರ್ನಾಗ ಹೊಂಟೋರಿ. ನಾವಿವತ್ತು ಬಂದಿವ್ರಿ 12ನೇ ಶತಮಾನದಲ್ಲಿ ಕಟ್ಟಿರುವ ಕಿದ್ರಾಪುರದ ಕೋಪೇಶ್ವರ ಟೆಂಪಲ್. ಈ ಟೆಂಪಲ್ ನಮ್ ಚಿಕ್ಕೋಡಿಯಿಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ದಾಗ ಐತ್ರಿ. ಈ ಟೆಂಪಲ್ ಎಷ್ಟು ಚಂದ ಐತೆ ಅಂದ್ರ ಔರಂಗಜೇಬನ್ ಮಗಳ ಡೈಲಿ ಇಲ್ಲಿ ಬರ್ತಿದ್ಲಂತ್ರಿ ಈ ಟೆಂಪಲ್ ನೋಡಾಕ. ಅದನ್ನ ಅವನ ಸಹಿಸಲಾರ್ದ ಈ ಮೂರ್ತಿಗಳನ್ನ ಭಿನ್ನ ಮಾಡಿ ಹೋಗ್ತಾನಂತ. ಈ ಟೆಂಪಲ್ ದಾಗ ಶಿವ ಮತ್ತ ವಿಷ್ಣು ಇಬ್ರು ಅದಾರಿ. ಶಿವಗ ಕೋಪೇಶ್ವರ ಅಂತಾರ, ಮತ್ ವಿಷ್ಣುಗ ದೋಪೇಶ್ವರ ಅಂತಾರ್ರಿ. ಇದಕ್ಕೊಂದು ಇತಿಹಾಸನ ಐತ್ರಿ. ಶಿವನ ಸತಿ ಅಗ್ನಿಕುಂಡದಲ್ಲಿ ಹಾರ್ಬೇಕಾದ್ರ ಶಿವ ರುದ್ರಾವತಾರ ತಾಳ್ತಾನಂತ್ರಿ. ಶಿವನ ಸಮಾಧಾನ ಮಾಡಾಕ ವಿಷ್ಣುನ ಈ ಜಾಗಕ್ಕ ಕರ್ಕೊಂಬಂದ ಪ್ರತಿಷ್ಠಾಪನೆ ಮಾಡ್ತಾರಂತ್ರಿ. ಅದಕ್ಕ ವಿಷ್ಣುಗ ದೋಪೇಶ್ವರ ಅಂತಾರಿ, ಶಿವಂಗ ಕೋಪೇಶ್ವರ ಅಂತ ಕರೀತಾರಿ. ಟೆಂಪಲ್ ಮುಗಿಸೋಂದ ನಾವ್ ಇವಾಗ ಅಬ್ದುಲ್ಲಾಟ್ ಹೊಂಟಿವ್ರಿ. ಅಲ್ಲಿ ನಮ್ಮ ಅಜ್ಞೆ ಇದ್ದಾಳ. ನಮ್ಮ ಅಜ್ಞೆ ಅಂತ ನೋಡ್ರಿ, ಇವ ಕುರ್ಕುರೆ ತಿನ್ನೋದು ಜಾಸ್ತಿ ಆಗೈತೆ ನೋಡ್ರಿ. ಪುಣ್ಯಾತನ ಅವ್ನ ಫೇವ್ರೇಟ್ ಸಾಂಗ್ ಆತೈತಿ. ನಾವು ಆನ್ ದ ವೇ ಕಬ್ನಲ್ಲಿ ಕುಡ್ಕೊಂಡು ಅಬ್ದುಲ್ಲಾಟಕ್ಕೆ ಹೋದ್ರಿ. ಅಲ್ಲಿಂದ ಮತ್ತೆ ನಾವು ಡೈರೆಕ್ಟ್ ಶಮ್ನಿವಾಡಿಗೆ ಬಂದವ್ರಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.